ಕಲಬುರಗಿ ಜಿಲ್ಲೆಯ ಶಹಾಬಾದ ತಾಲೂಕಿನ ಮುತ್ಗ ಗ್ರಾಮದ ಕಬ್ಬು ಬೆಳೆಗಾರ ಸಿದ್ದಶ್ರೀ ಎಥೆನಾಲ್ ಕಬ್ಬಿನ ಕಾರ್ಖಾನೆ ಚಿಂಚೋಳಿ ಇದ್ದು ಇಲ್ಲಿಗೆ ಮುತ್ಗ ಗ್ರಾಮದ ರೈತನೊಬ್ಬ ಕಬ್ಬು ಹಾಕಿರುತ್ತಾರೆ. ಈ ವ್ಯಕ್ತಿಯ ಕಬ್ಬು ಕಾಟ ಮಾಡುವ ಸಮಯದಲ್ಲಿ 1 ಟನ್ ಕಡಿಮೆ ಇದೆ ಎಂದು ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿರುವುದು ಆ ಹೇಳಿಕೆ ಸತ್ಯಕ್ಕೆ ದೂರವಾಗಿದೆ ಎಂದಾಗಿದೆ ಎಂದು ರೈತ ಹೋರಾಟಗಾರರಾದ ಜಗದೀಶ್ ಪಾಟೀಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾರಣ ವಿಷಯವನ್ನ ಕೇಳಿಕೊಂಡು ನಾವು ಮತ್ತು ಜಿಲ್ಲೆಯ ಮೌಲ್ಯಮಾಪನ ಶಾಸ್ತ್ರ ಇಲಾಖೆ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಹೋಗಿ ಪರಿಶೀಲನೆ ಮಾಡಿರುತ್ತೇವೆ. ಈ ಸಮಯದಲ್ಲಿ ಕಬ್ಬಿನ ತೂಕ ಸರಿಯಾಗಿ ಇದೆ ಎಂದು ಗೊತ್ತಾಗಿದೆ ಎಂದರು. ರೈತ ಮಾಡಿದ ಆರೋಪವನ್ನ ಸತ್ಯಕ್ಕೆ ದೂರವಾಗಿದೆ ಮತ್ತು ಜಿಲ್ಲೆಯ 5 ಕಾರ್ಖಾನೆಗಳಲ್ಲಿ ಚಿಂಚೋಳಿಯ ಸಿದ್ದಶ್ರೀ ಕಾರ್ಖಾನೆಯು 2550 ರೂಪಾಯಿ ಕೊಟ್ಟಿದ್ದು, ಕಾರ್ಖಾನೆಯು ಉಳಿದ 1 ತಿಂಗಳಾದ್ರೂ ಯಾರಿಗೂ 1 ನಯ ಪೈಸಾ ಹಣ ಕೊಟ್ಟಿಲ್ಲ. ಆದ್ರೆ ಈ ಕಾರ್ಖಾನೆಯ ನಿಯಮವೆಂದರೆ 15 ದಿನಗಳ ಒಳಗೆ ಹಣ ವಿತರಣೆ ಮಾಡದೆ ಹೋದ್ರೆ ಪ್ರತಿ ಟನ್ಗೆ 3000 ರೂಪಾಯಿ ಬಡ್ಡಿ ಸೇರಿಸಿ ಕೊಡಬೇಕಾಗಿರುತ್ತದೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಈ ವಿಷಯನ 1 ವಾರದ ಒಳಗೆ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದರೆ ರೈತರು ಬೀದಿಗಿಳಿದು ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಹೇಳಿದರು. ಚಿಂಚೋಳಿ ಕಾರ್ಖಾನೆ ಒಳಗೆ 1 ಲಾರಿಗೆ 1 ಟನ್ ಕಬ್ಬು ಆಗ್ಯದ ಅಂತ ನಿಮ್ಮ ಮೀಡಿಯಾದಾಗೆಲ್ಲ ಉಂಟು ಸರ. ಅದು ಸ್ಟೇಟ್ನದು ಆಗ್ಯದ ರೀ. ಮರುದಿವಸ ನಾವು ಈ ಜಿಲ್ಲಾ ಆಫೀಸರ್ ಕರ್ಕೊಂಡು ವೇಟ್ ಆ್ಯಂಡ್ ಮೆಜರ್ಮೆಂಟ್ ಇರ್ತಲ್ಲ ರೀ, ಅವರಿಗೆಲ್ಲ ಕರ್ಕೊಂಡು ಹೋದೆವು. ಬಟ್ ಅಲ್ಲಿ ಏನೂ ಇಲ್ಲ ಸರ. ಇವ್ರು ಏನು ಮಾಡ್ಯಾರ, ಇವ್ರು ಏನು ಅಪೋಸ್ ಮಾಡೋದು ಸುಳ್ಳದ ಸರ್. ಯಾಕೆ ಸುಳ್ಳು ಅಂತ ಕೇಳ್ರಿ, ಈಗ ಅವರು ಕಾಟ ಮಾಡಿದ ಮ್ಯಾಕೆ ಅಟ್ಲೀಸ್ಟ್ ನಾವು ತೋರಿಸ್ಬೇಕಲ್ರಿ, ಇದು ಇಷ್ಟು ಕಾಟ ಬಂತು, ಇಲ್ಲಿಂದ ಇಷ್ಟು ಕಾಟ ಬಂತು ಅಂತ ಹೇಳಿ. ಅವ್ರು ಆ ಥರ 300-400 kg ಕಮ್ಮಿ ಬಂದನ್ ಸರ್. ಅದು ಕನಿಷ್ಠ 70-80 ಕಿಲೋಮೀಟರ್ ದೂರ ಅದ ರೀ. ಅಲ್ಲಿ ಡೀಸೆಲ್ನೂ ಕಟ್ ಆಗ್ತದೆ ಏನು ರೀ, ಡೀಸೆಲ್ನೂ ಕಟ್ ಆಗ್ತದೆ. ಬಟ್ ಅದು ಏನೋ ಸ್ವಲ್ಪ ವೇರಿಯೇಷನ್ 300-400 ಕಿಲೋಮೀಟ್ರ್ ಏನು ಇದು ಅಷ್ಟು ಕಾಟ ಎಫೆಕ್ಟ್ ಆಗೋದು ಏನು ದೊಡ್ಡದಲ್ಲ ಸರ್, ಅಷ್ಟು ಆಗ್ತದೆ. ಇದು ಸುಮ್ಮನೆ ಚಿಂಚೋಳಿ ಸಿದ್ದಶ್ರೀ ಕಾರ್ಖಾನೆ ಮೇಲೆ ಅಪವಾದ ಮಾಡೋದು ತಪ್ಪದ ಸರ್. ಒಂದು ಗೌಡ್ರೆ, ನೀವು ಚಿಂಚೋಳಿ ಕಾರ್ಖಾನೆ ಪರವಾಗಿದ್ದೀರ ಅಂತ ಕೇಳ್ತೀನಿ. ಪರವಾಗಿಲ್ಲ ಸರ್. ನಾ 15 ವರ್ಷಲಿಂದ ಚಿಂಚೋಳಿ ಕಾರ್ಖಾನೆ ಮಾಡಬೇಕಾದ್ರೆ ಭಯಂಕರ ಕಷ್ಟಪಟ್ಟಿದ್ದೇವೆ ಸರ್. ಒಂದು 8-10 ಮಂದಿ ರೈತರು ಆದರೆ ಬ್ಯಾಂಕಿಗೆ ಹೋಗಿ ಏನು ರೀ ಇಟ್ಟು ಭಯಂಕರ ಹೈರಾಣ ಕಳಿಸಿ ಬಸವರಾಜ್ ಪಾಟೀಲ್ ಶೇಡಮವ್ರಿಗೆ ಬಲ್ಲಿ ಹೋಗಿ ಬಸವರಾಜ್ ಯತ್ನಾಳ್ ಸಾಹೇಬ್ರಿಗೆ ಫೋನ್ ಮಾಡಿ ಅವ್ರಿಗೆ ಕರೆಸಿ ಇಟ್ಟೆಲ್ಲ ಹೈರಾಣಾಗಿ ಚಿಂಚೋಳಿ ಕಾರ್ಖಾನೆ ಮಾಡಿದ್ದದ. ನೀವು ಅಪವಾದ ಮಾಡ್ಬೇಕ್ರಿ, ಅದು ಸತ್ಯ ಇರಬೇಕು. ಸತ್ಯ ಆದ್ರೆ ಅಪವಾದ ಮಾಡಿರಿ. ಇಲ್ಲಿ ನೋಡಿರಿ 2550 ಕೊಟ್ರಲ್ಲ, ಇದು 3000 ಕೊಡ್ಬೇಕು. ಇದು ಅಪವಾದ ಮಾಡಿರಿ, ಅದು ಅಪೋತಿದು. ಸುಮ್ಮನೆ ಕಾಟ ಅಪವಾದ ಮಾಡೋದಂತ. ಈಗ ಏನಾಗ್ರಿ, ನಮ್ಮಲ್ಲಿ ತೊಗರಿ, ಹೆಸರ, ಉದ್ದು ಎಲ್ಲರೂ ಒಪ್ಪ ಸರ್. ಇದ್ದಿದ್ದೊಂದು ಕಬ್ಬದ. ಈಗ ಅವ್ರು ಚಿಂಚೋಳಿ ಕಾರ್ಖಾನೆ ಅಂದ್ಮೇಲೆ ಎಲ್ಲರೂ ಗಳಿದಾರ ಮುಖ ಲಕ್ಷಣ ಒಳ್ಳೇದಾಗ ಸರಿ. ಈಗ ಆಲ್ರೆಡಿ 1 ಎಕರೆಗೆ ಕನಿಷ್ಠ ಅಂದ್ರೆ ಏನು ಉಳಿದಿಲ್ಲ ಅಂದ್ರೂ 70-80 ಸಾವಿರ 1 ಲಕ್ಷ ರೂಪಾಯಿ ಉಳಿಲತ್ತವ್ರಿ. ಈ ಎಲ್ಲ ರೈತರ ಮುಖ ಮ್ಯಾಗ ಮಂದಹಾಸ ಅದ, ಚಲೋ ಅದ. ಈಗ ಎಲ್ಲ ಕಾರ್ಖಾನೆ ಕಂಟಿನ್ಯೂ ನಾವು ಬರೀ ಹಿಂಗೆ ಅಪೋಸ್ ಮಾಡ್ಕೋತವ್ರು ಆಗಲ್ಲ ಸರ್. ಅವರು ನಾವು ಅಣ್ತಂದಿರದಂಗೆ. ಬಟ್ ಏನು ತಪ್ಪದ ಅದು ಜಿಲ್ಲಾಧಿಕಾರಿಗೆ ಹೋಗ್ಬೇಕು, ಸರ್ಕಾರಕ್ಕೆ ಹೋಗ್ಬೇಕು, ಹೊಸಮಂದಿ ಕಲಿಬೇಕು, ಅದಕ್ಕೆ ಸಮಸ್ಯೆ ಪರಿಹಾರ ಮಾಡ್ಬೇಕು ರೀ. ಈಗ ನೋಡಿರಿ, ಚಿಂಚೋಳಿ ಕಾರ್ಖಾನೆದು ಈಗ ಇಲ್ಲಿ ತನಕ ಅವರು 2550 ರೂಪಾಯಿ ಕೊಟ್ಟರೆ ಟೋಟಲಿ ಅವರು 29 + 50 3000 ಕೊಡಬೇಕು ಏನು ರೀ. ಡಿಫ್ರೆನ್ಸ್ ಅಮೌಂಟ್ ಕೇಳಿದ್ರೆ ಇಲ್ಲ ಸರ್, ಸ್ವಲ್ಪ ದಿವಸ ಹಾಕ್ತೀವಿ ಅಂತ ಅಲ್ಲತ್ತಾರ ಸರ್. ಈ ಉಳ್ಕಿದವ್ರ ಕಾರ್ಖಾನೆ ಜಿಲ್ಲೆದಾಗ 5 ಕಾರ್ಖಾನೆ ಅವ್ರಿ. 1 ತಿಂಗಳೈತಿ ಚಾಲು ಆಗಿ ಇನ್ನೂ ತನಕ 1 ಪೈಸೆ ಯಾರೂ ಹಾಕಿಲ್ಲ. ಅದಕ್ಕೆ ನಾಳೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಕಾರ್ಖಾನೆ ಕರಿಬೇಕು. ದಯವಿಟ್ಟು ಕಾನೂನಿನ FRP ಪ್ರಕಾರ ಹೆಂಗದ ಅಂದ್ರೆ 15 ದಿವಸ ಆದ್ಮೇಲೆ ಕೊಟ್ರಪ್ಪ ಅಂದ್ರೆ ಅದಕ್ಕೆ ಇಂಟ್ರೆಸ್ಟ್ 15% ಬಡ್ಡಿ ಹಾಕಿ ಕೊಡ್ಬೇಕಂತದ ಕಾನೂನು ರೀ. ಅದಕ್ಕೆ ನೀವು ಬರೀ ಕಾನೂನು ಹೇಳ್ತೀರಿ. ಅದು ಕಾನೂನು ಪ್ರಕಾರ 15% ಬಡ್ಡಿ ಹಾಕಿ ಕೊಡ್ಬೇಕು. ಇಲ್ಲಿ ತನಕ 1 ತಿಂಗಳಾಯ್ತಾರೆ ಯಾರು 1 ಪೈಸೆ ಕೊಟ್ಟಿಲ್ಲ. ಸಿದ್ದಶ್ರೀದವರು ತಪ್ಪದ್ರಿ. ಅವ್ರು 2550 ಕೊಟ್ಟರೆ ಅವ್ರು ಪೂರಾನು 29 ಕೊಡಬೇಕಾಗಿತ್ತು, ಮತ್ತು ಆಮೇಲೆ 50 ಅಂತದ ರೀ. ಅವ್ರದ್ದು ತಪ್ಪದ. ಆದ್ರೆ ನಾ ಅಂತೀನಿ, ಎಲ್ಲ ನಮ್ಮಲ್ಲಿ ನಮ್ಮ ಚಿತ್ತಾಪುರ, ಚಿಂಚೋಳಿ ಆಯಿತು, ಕಮಲಾಪುರ, ಸೇಡಮ್ಮ, ಕಾಳಗಿ ತಾಲೂಕು ಇವೆಲ್ಲ ರೈತರ ಮ್ಯಾಗ ಒಳ್ಳೆಯ ಮುಖ ಚಲೋ ಕಾಣತ್ತದ. ಈಗ ಎಲ್ಲರೂ ಕಬ್ಬು ಹಚ್ಚಲತ್ತಾರ. ಪ್ರತಿಯೊಂದು ಊರಿಗೆ 100 ಎಕರೆ ಕಬ್ಬಾಗ ಸರಿ. ಈಗ ಅವ್ರದ್ದು ನಾವು ನೋಡ್ಬೇಕಾಗ್ತದ. ಮಿನಿಮಮ್ ನಾವು ನೋಡಿರಿ ಎಷ್ಟು 1000 ಕೋಟಿನೂ ಇನ್ವೆಸ್ಟ್ ಮಾಡಿರಿ ಸರ್ ಏನು ರೀ. ನಾವೆಲ್ಲ ಮಾಡಿದೆವು. ಬಟ್ ಕಂಟಿನ್ಯೂ ಅಪೋಸ್ ಮಾಡ್ಕೊತೂ ಒಳ್ಳೇದಲ್ಲ. ಅದಕ್ಕೆ ನಾವೇನು ಮಾಡಬೇಕು, ನೀವು ಪೇಮೆಂಟ್ ಲೇಟ್ ಮಾಡ್ತೀರಿ ಕೇಳ್ರಿ. ಈಗ ಏನಂತಾರೆ ಕಾಟ ಕಮ್ಮ ಅಂತಂದ್ರೆ ಮೊನ್ನೆ ಶುಗರ್ ಮಿನಿಸ್ಟ್ರಿ ಹೇಳ್ತೀರಿ ಸರ್, ನೀವು ಕಾಟ ಕಮ್ಮಿ ಮಾಡಿದ್ದು ನೀವು ಪಕ್ಕ ಪ್ರೂಫ್ ತೊಗೊಂಬರ್ರಿ, ಅವ್ರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಅಂತದ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ,
ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.